ಏನಾಯಿತು ಅಂದರೆ ಈಗ ಒಂದು 3 ದಿನದಿಂದ ನಮ್ಮ ತಂಗಿಗೆ ಬಂದು ಹಿಂಸೆ ಕೊಡೋದು, ಈಗ ಮನೆ ಕಲ್ಲೊಡೆಯೋದು. ಆಮೇಲೆ ಮಿಡ್‌ನೈಟು ನಾವು ತೋಟಕ್ಕೆ ಹೋಗಿರ್ತಿದ್ದು. ತೋಟಕ್ಕೆ ಹೋದಾಗ ಮನೆ ಹತ್ರ ಬಂದ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡೋದು, ಈ ಥರ ಎಲ್ಲ ಮಾಡಿದ್ದಾರೆ. ಆಮೇಲೆ ನಾವು ಇನ್ನೇನು ಈ ಥರ ಇರುತ್ತಲ್ಲ ಅಂತೇಳಿ ನಾವು ಏನು ಮಾಡೋದು 112ಗೆ ಫೋನ್ ಮಾಡಿ ಕರೆ ಕೊಟ್ಟು, ಆಮೇಲೆ ಅವ್ರು ಒಂದು ಸತಿ ಬೀಟ್ ಹೊಡೆದಿದ್ದಾರೆ. ಅದಾದಮೇಲೆ ನಾವು ಬಿಟ್ಟಿದ್ದು. ಈಗ ನಿನ್ನೆ ಬಂದ್ಬಿಟ್ಟು ಮನೆಗೆಲ್ಲ ಇದು ಕಲ್ಲು ಹೊಡೆದಿದ್ದಾರೆ. ಮತ್ತು ಲೇಡೀಸು ಗಾಬರಿಯಾಗಿ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದಾಗ ಅವ್ರೇನು ಮಾಡಿದ್ದಾರೆ, ಏನಕ್ಕೋ ಬೈದಿದ್ದಾರೆ. ಫುಲ್ಲು ಕೆಟ್ಟದಾಗಿ ಹೆಣ್ಮಕ್ಳಿಗೆಲ್ಲ ಬೈದಿದ್ದಾರೆ. ಆವಾಗ ನಾವೇನು ಮಾಡಿದ್ದೀವಿ, ಅಲ್ಲಿಗೆ ಬಿಟ್ಟಾದ್ಮೇಲೆ ಮತ್ತೆ ಇವಾಗ ಮಧ್ಯಾಹ್ನ ಬಂದ್ಬಿಟ್ಟು ಆ ಹುಡುಗಿ ಮತ್ತೆ ಕಲ್ಲು ತೂರಾಟ ಮಾಡಿ ನಾನು ವರ್ಕ್ ಮಾಡೋಕೆ ಹೋಗ್ತೀನಿ, ಅಮ್ಮನೂ ಇರಲ್ಲ ಮತ್ತು ಅಪ್ಪನೂ ಇರಲ್ಲ. ಹಂಗಾಗ್ಬಿಟ್ಟು ಇವರು ಹೆಣ್ಮಗಳು ಒಬ್ಬಳೇ ಇದ್ದಾಗ ಬಂದು ಕಲ್ಲು ಹೊಡೆದು ಹೋಗಿದ್ದಾರೆ. ಹಂಗಾಗಿ ಏನು ಗೊತ್ತೇ ಇಲ್ಲ ಸರ್, ನಾವು ಅವ್ರ ಮಕನೇ ನೋಡಿಲ್ಲ ಯಾವತ್ತು. ರಾತ್ರಿನೂ ಮತ್ತೆ ಈಗಲೂ ಮಧ್ಯಾಹ್ನ ಟೈಮಲ್ಲೇ ಹೊಡೆದಿದ್ದಾರೆ. ಪೊಲೀಸೆಲ್ಲ ಏನು ಮಾಡ್ತಿದ್ರು ಅಷ್ಟೊತ್ತಾಗಿ? ಈಗ ಒಂದು 9:30 ಅನಿಸುತ್ತೆ. 9:30 ಬಂದು ಓಡಾಡ್ತಿದ್ರು. ಬಂದು ಕಲ್ಲಲ್ಲಿ ಹೊಡೆದಿದ್ದಾರೆ. ಆಮೇಲೆ ಅಲ್ಲಿ ಏರಿಯಾ ಹುಡುಗರೆಲ್ಲ ಅಡ್ಡ ಹಾಕಿದ್ದಾರೆ. ಅವರೇ ಕಲ್ಲು ಹೊಡೆದು ಹೋಗಿದ್ದಾರೆ. ಏನೇನಿಲ್ಲ, ಅವರೇ ಕಲ್ಲಾಗಿ ಹೊಡೆದಿದ್ದಾರೆ. ಕಲ್ಲಾಗಿ ಹೊಡೆದು ಇವ್ರು ಏನು ಮಾಡಿದ್ದಾರೆ, ಡೋರ್ ತೆಗೆದಿದ್ದಾರೆ. ಡೋರ್ ತೆಗೆದು ಹೋದಾಗ ಅಲ್ಲಿ ಕ್ಯಾಚ್ ಮಾಡಿದ್ದಾರೆ. ಹಂಗೆ ಮನೆ ಹೌದು ಸರ್, ಫೋಟೋ ಎಲ್ಲ ಇದೆ. ಮತ್ತು ಓಡಾಡಿರೋದು ಫುಟೇಜ್ ಎಲ್ಲ ಇದೆ, CCTV. ರಾತ್ರಿ ಅಂದರೆ ಮಿಡ್‌ನೈಟ್ ಸರ್, ಒಂದು 3 ಗಂಟೆ 3:30 ಈ ಥರ ಮಿಡ್‌ನೈಟ್. ಅಂದರೆ ಈಗ ಬ್ಯಾಕ್ ಟೈಮಲ್ಲಿ ಅದೇ ಸರ್, ಒಂದು 3-4 ದಿನದಿಂದ ಕಂಟಿನ್ಯೂಸ್ಗೆ. ಹಂಗಾಗಿ ಒಂಚೂರು ಕಂಪ್ಲೇಂಟ್ ಕೊಡೋಣ. ಬೇರೆ ಏನು ಸರ್, ನಾವು ಪರಿಚಯನೇ ಇಲ್ಲ ಸರ್, ಮುಖ ಪರಿಚಯನೇ ಇಲ್ಲ. ಹಂಗಾಗಿ ಏನಿಲ್ಲ ಸರ್, ಏನಿಲ್ಲ. ಗಗನ್ ಅಂತ ಸರ್, ನನ್ನವರ ಅಣ್ಣ. ಹಂಗಾಗಿ